ಹಲೋ ಎವ್ರಿವನ್, ದಿಸ್ ಈಸ್ ಮೈ ಮಿನಿ ವ್ಲಾಗ್. ನಾನಿವತ್ತು ಮಾಡ್ತಿರೋದು ಮ್ಯಾಕ್ರೋನಿ ಅಂತ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಬಟ್ ನಾನು ಆ ಥರ ಸಾಸ್ಗಳೆಲ್ಲ ಹಾಕಿ ಚೀಸ್ ಈ ಥರ ಎಲ್ಲ ಹಾಕಿ ಮಾಡಲ್ಲ. ಯಾಕಂದರೆ ಚೀಸೆಲ್ಲ ಒಂದು ಸ್ವಲ್ಪ ಅದು ಅನ್ಹೆಲ್ತಿ ಅಲ್ವಾ. ಸೊ ಹಾಗಾಗಿ ಫಸ್ಟೇ ಇದು ಮೈದಾಯಿಂದ ಮಾಡಿರ್ತಾರೆ ಮ್ಯಾಕ್ರೋನಿ ಎಲ್ಲ, ಮತ್ತು ಚೀಸೆಲ್ಲ ಹಾಕಿದ್ರೆ ಅದೊಂಥರ ತುಂಬ ಅನ್ಹೆಲ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅದೆಲ್ಲ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಬಿಸಿ ನೀರಿಗೆ ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಅದು ಬಾಯ್ಲ್ ಆಗೋವರೆಗೂ ಚೆನ್ನಾಗಿ ವೆಯ್ಟ್ ಮಾಡಿ, ಮತ್ತು ಅದೊಂದು ಸ್ವಲ್ಪ ತೆಗೆದಿಟ್ಬಿಟ್ಟು ಒಂದು ಪ್ಯಾನ್ಗೆ ಆಯಿಲ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿಬಿಟ್ಟು ಅದು ಚೆನ್ನಾಗಿ ಹೀಟ್ ಆಗಬೇಕು. ಹೀಟೆಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಕೋಬೇಕು. ಯಾಕಂದರೆ ನಾನು ಜಾಸ್ತಿ ಐಟಮ್ಸ್ ಏನೂ ತೊಗೊಂಡಿಲ್ಲ, ಇದಕ್ಕೆ ಸ್ವಲ್ಪ ಮ್ಯಾಕ್ಸಿಮಮ್ ಇದೇ ಸಾಕು ಅನಿಸುತ್ತೆ. ಯಾಕಂದರೆ ಜಾಸ್ತಿ ಸಾಸ್ ಥರ ಏನು ಹಾಕದೆ ಲಿಕ್ವಿಡ್ ಥರ ಏನೂ ಮಾಡಿಲ್ವಲ್ಲ. ಸೊ ಹಾಗಾಗಿ ಬೀನ್ಸು, ಕ್ಯಾರೆಟು, ಈರುಳ್ಳಿ ಇಷ್ಟು ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಅದು ತರಕಾರಿ ಎಲ್ಲ ಬೇಯಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಉಪ್ಪೆಲ್ಲ ತರಕಾರಿಗೆಲ್ಲ ಇಳಿಯುತ್ತೆ. ಆಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಮತ್ತು ಶೆಜ್ವಾನ್ ಸಾಸ್ ಹಾಕಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ, ಮತ್ತು ಸ್ವಲ್ಪ ಅದೊಂಥರ ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ. ಮತ್ತು ಸುಮ್ಮನೆ ಚಿಟಿಕೆ ಅಷ್ಟು ಮಾತ್ರ ಟೊಮಟೊ ಕೆಚಪ್ ಹಾಕ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಂತ. ಆಮೇಲೆ ಬೇಯಿಸ್ಕೊಂಡಿರೋಂಥ ಮ್ಯಾಕ್ರೋನಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಅದು ಮಸಾಲೆ ಎಲ್ಲ ಹಿಡಿಬೇಕಲ್ವ, ವೆಜಿಟೇಬಲ್ಸ್ ಹಾಕಿರೋದೆಲ್ಲ. ಆ ಥರ ಚೆನ್ನಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮ್ಯಾಕ್ರೋನಿ ರೆಡಿ ಆಗುತ್ತೆ. ಆಮೇಲೆ ಚೆನ್ನಾಗಿ ಅದನ್ನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಬಿಸಿ ಬಿಸಿ ಇದ್ದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಈ ಥರನ ಯಾವಾಗಲೂ ಟ್ರೈ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದರೆ ಮುಗೀತು.